ಮಾಟ ಮಂತ್ರ ಏನಾದರೂ ನಿಮ್ಮ ಮೇಲೆ ಆಗಿದ್ದರೆ ಯಾವೆಲ್ಲ ಸೂಚನೆಗಳು ಕಾಣುತ್ತದೆ ಮತ್ತು ಅದಕ್ಕೆ ಪರಿಹಾರ ಕ್ರಮಗಳಾಗಿ ಏನನ್ನು ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಸಿದ್ಧಿ ಮಂತ್ರಂ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಆಗಬೇಕು ಅಂದರೆ ಈ ತಕ್ಷಣ ನೀವು ಪ್ರಧಾನ ಅರ್ಚಕರು ಶ್ರೀ ಮಂಜುನಾಥ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ ಸಂಪೂರ್ಣವಾಗಿ ಸಮಸ್ಯೆಗೆ ಪರಿಹಾರ ನೀಡುತ್ತಾರೆ. ಮಾಟ ಮಂತ್ರ ಆಗಿದೆ ಎಂದು ಭಾವಿಸುವವರು ಕೆಲವು ಸೂಚನೆಗಳು ಕಾಣುತ್ತದೆ. ಹೆಚ್ಚಿನವರಿಗೆ ಈ ಲಕ್ಷಣಗಳು ಆಗಿದ್ದರೆ ಮಾಟ ಮಂತ್ರ ಪ್ರಭಾವ ಆಗಿರುತ್ತದೆ. ಅತಿಯಾದ ಆತಂಕ ಮತ್ತು ಭಯ, ಯಾವುದೇ ಕಾರಣವಿಲ್ಲದೆ ಸುಮ್ಮನೆ ಭಯಪಡೋದು, ರಾತ್ರಿಯಲ್ಲಿ ಭಯಾನಕ ಕನಸುಗಳು ಬೀಳುವುದು, ವೈದ್ಯಕೀಯ ತಪಾಸಣೆಯಲ್ಲೂ ಪತ್ತೆಯಾಗದ ಅಥವಾ ಗುಣವಾಗದ ದೀರ್ಘಕಾಲದ ಅನಾರೋಗ್ಯದ ಪರಿಸ್ಥಿತಿ ಮತ್ತು ಮನಸ್ಥಿತಿ ಕೂಡ ಬದಲಾವಣೆ ಆಗುತ್ತೆ. ಇದ್ದಕ್ಕಿದ್ದಂತೆ ಕೋಪ ಬರೋದು, ಹತಾಶೆ ಆಗೋದು, ಕೆಲಸದಲ್ಲಿ ಆಸಕ್ತಿ ಕಳೆದುಕೊಳ್ಳುವುದು ಮತ್ತು ಯಾರಿಗಾದರೂ ಕೂಡ ಜಗಳ ಆಡುವುದು, ಯಾರೊಂದಿಗೂ ಮಾತನಾಡದೇ ಇರುವುದು, ಮನೆಯಲ್ಲಿ ವಿಚಿತ್ರ ಘಟನೆಗಳು ನಡೆಯುವಂಥದ್ದು, ಏನೋ ಅಹಿತಕರ ವಾತಾವರಣ ಇದೆ ಎಂದು ಅನಿಸುವುದು, ಅಥವಾ ವಸ್ತುಗಳು ಪದೇ ಪದೇ ಕಳೆದು ಹೋಗುವುದು ಅಥವಾ ಒಡೆದು ಹೋಗುವುದು, ಕನ್ನಡಿ ಒಡೆದೋಗ್ತಾನೆ ಇರುತ್ತೆ. ದುಡ್ಡಿನ ಸಮಸ್ಯೆ ಕೂಡ, ಕೆಲಸ ಕಾರ್ಯಗಳಲ್ಲಿ ಪದೇ ಪದೇ ಅಡಚಣೆ ಆಗುತ್ತೆ ಮತ್ತು ಸಾಲ ಮಾಡುವ ಪರಿಸ್ಥಿತಿ ಉಂಟಾಗುತ್ತೆ. ಈ ಲಕ್ಷಣಗಳು ವಿಪರೀತವಾಗಿದ್ದರೆ ಆಂಗ್ಸೈಟಿ, ಖಿನ್ನತೆ ಅಥವಾ ದೈಹಿಕ ಕಾಯಿಲೆಗಳ ಲಕ್ಷಣ ಆಗಿರಬಹುದು ಅಂತ ಕೂಡ ಅಂದ್ಕೊಳ್ಬೋದು. ಆದರೆ ಇದಕ್ಕೆ ಪರಿಹಾರ ಅನ್ನೋದು ಬೇಕು. ಮೊದಲನೇದಾಗಿ ಯಾವ ರೀತಿ ಪರಿಹಾರ ಮಾಡಿಕೊಳ್ಬೇಕು? ನಿಮ್ಮ ದುಗುಡ ಆತಂಕವನ್ನು ನಿವಾರಣೆ ಮಾಡಿಕೊಳ್ಬೇಕು, ಮನಃಶಾಂತಿ ಬರಬೇಕು, ದುಡ್ಡಿನ ಹಣಕಾಸಿನ ಸಮಸ್ಯೆಗಳು ಪರಿಹಾರ ಆಗಬೇಕು ಅನ್ನೋದಾದರೆ ನೀವು ಈ ತಕ್ಷಣ ನಿಮ್ಮ ಮನೆಗೆ ಗೃಹ ರಕ್ಷಾ ಯಂತ್ರವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿ ಪ್ರತಿದಿನ ಅದಕ್ಕೆ ಪೂಜೆ ಮಾಡಬೇಕು. ಗೃಹಲಕ್ಷ್ಮಿ ಯಂತ್ರ ಸಾಮಾನ್ಯವಾದುದಲ್ಲ. ಇದರಲ್ಲಿ ಅನೇಕ ದೈವಶಕ್ತಿ ಸ್ವರೂಪಗಳು ಅಡಗಿರುವುದರಿಂದ ಮನೆಯ ದಿಕ್ಕನ್ನು ಬದಲಾಯಿಸುತ್ತದೆ. ಅಂದರೆ ಇದುವರೆಗಿದ್ದಂತಹ ಸಕಾರಾತ್ಮಕವಲ್ಲದ ವಾತಾವರಣ, ನಕಾರಾತ್ಮಕದ ವಾತಾವರಣ ಅಂತಲೂ ಹೇಳ್ತಾರೆ. ಈ ನಕಾರಾತ್ಮಕ ವಾತಾವರಣಗಳು ಏನಾದರೂ ನಿಮ್ಮ ಮೇಲೆ ಪ್ರಭಾವ ಬೀರುತ್ತಿದ್ದರೆ ಇವೆಲ್ಲವೂ ಕೂಡ ಕಡಿಮೆ ಮಾಡುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಮನೆಗೆ ಆವರಿಸುವಂತೆ ಮಾಡುತ್ತೆ. ಸಾಂಬ್ರಾಣಿಯನ್ನು ಹಾಕಿ ಮನೆಯಲ್ಲಿ ಧೂಪವನ್ನು ಬೆಳಗಿದ ನಂತರ ಈ ಗೃಹ ರಕ್ಷಾ ಯಂತ್ರವನ್ನು ಪೂಜೆ ಮಾಡಬೇಕು. ಸಾಂಬ್ರಾಣಿ ಹೊಗೆ ಯಾಕೆ ಹಾಕಬೇಕು? ನಕಾರಾತ್ಮಕ ಶಕ್ತಿಗಳು ಹೊಗೆ ಮೂಲಕ ಹೊರಗಡೆ ಹೋಗಬೇಕು ಅನ್ನೋದಕ್ಕೆ ಹಾಕಬೇಕು. ನಿಮ್ಮ ಮನೆಯಲ್ಲಿ ಗೃಹಲಕ್ಷ್ಮಿ ಯಂತ್ರ ಅಥವಾ ಗೃಹ ರಕ್ಷಣಾ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಅದಕ್ಕಾಗಿ ಇವತ್ತೇ ಶ್ರೀ ಮಂಜುನಾಥ ಗುರುಗಳಿಂದ ಕೇಳಿ ಪಡೆದುಕೊಳ್ಳಿ.